ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರ್ನಾಟಕದಲ್ಲಿ ಗಿಲ್ಲಿಗೆ ಬಂತು ಬಹುದೊಡ್ಡ ಆಫರ್, ಸಿನಿಮಾ ಆಫರ್. ಇಲ್ಲಿಂದ ಗಿಲ್ಲಿ ಕರ್ನಾಟಕದ ಬಲು ಸ್ಟಾರ್ ನಟ ಎನ್ನುವಂತ ವಿಚಾರದ ಬಗ್ಗೆ ನಿಮ್ಮ ಹತ್ರ ಮಾತನಾಡಲಿಕ್ಕೆ ಬಂದ್ಬಿಟ್ಟಿದ್ದೇನೆ ಇವತ್ತು. ಬಿಗ್ ಬಾಸ್ ಸೀಸನ್ ವಿನ್ನರ್ ಆಗಿದ್ದ ಗಿಲ್ಲಿ ಬಗ್ಗೆ ಎಲ್ಲೆಡೆ ಕೂಡ ಸುದ್ದಿ ಹರಿದಾಡ್ತಾ ಇದೆ. ಈಗ ಗಿಲ್ಲಿದು ಬಿಗ್ ಬಾಸ್ ಮುಗಿತು, ಕಾಮಿಡಿ ಶೋ ಮುಗಿತು, ಭರ್ಜರಿ ಬ್ಯಾಚುಲರ್ಸ್ ಮುಗಿತು, ಎಲ್ಲ ಮುಗಿತು, ಕಾಮಿಡಿ ಕಿಲಾಡಿ ಕೂಡ ಮುಗಿತು. ಇನ್ ಮುಂದೆ ಗಿಲ್ಲಿ ಆಯ್ಕೆ ಮುಂದೆ ಏನು, ಗಿಲ್ಲಿ ಮುಂದೆ ಏನು ಮಾಡ್ತಾರೆ, ಏನ್ ಮಾಡ್ಬೋದು, ಬಿಸ್ನೆಸ್ ಮಾಡ್ತಾರಾ ಅಥವಾ ರಾಜಕೀಯಕ್ಕೆ ಬರ್ತಾರಾ ಅಥವಾ ಸಿನಿಮಾ ಮಾಡ್ತಾರಾ, ಶಾರ್ಟ್ ಫಿಲ್ಮ್ ಮಾಡ್ತಾರಾ, ಏನ್ ಮಾಡ್ತಾರೋ ಅಂತಕ್ಕಂಥ ವಿಚಾರಗಳು ನಮ್ಮಲ್ಲಿ ಕುಂತ್ಕೊಂಡ್ ಬಿಟ್ಟಿವೆ. ಹೌದು ಸ್ನೇಹಿತರೆ, ಗಿಲ್ಲಿ ಏನ್ ಮಾಡ್ತಾನೆ ಅಂತಕ್ಕಂಥ ವಿಚಾರದ ಬಗ್ಗೆ ಇವತ್ತು ನಾನು ನಿಮ್ಮ ಮುಂದೆ ಮಾತನಾಡ್ಕೊಳ್ಳಿಕ್ಕೆ ಬಂದೀನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಡಿ. ವಿಡಿಯೋ ಇಷ್ಟ ಆದ್ರೆ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಡೈರೆಕ್ಟ್ಗಳು ಬಹಳ ಮಂದಿ ಕಾಯ್ಕೊಂಡು ಕುಂತ್ ಬಿಟ್ಟಿದ್ರೆ, ಗಿಲ್ಲಿ ಸಿನಿಮಾ ಮಾಡಬೇಕು, ಗಿಲ್ಲಿಂದ ಒಂದಿಷ್ಟು ಅಮೌಂಟ್ ಅನ್ನ ಬರ್ತದೆ, ಅದನ್ನ ನಾವು ಆತನ ಕ್ರೇಜ್ ಇಂದ ಪಡ್ಕೊಳ್ಬೇಕು, ನಾವು ಸಿನಿಮಾ ಮಾಡಿ ತಕೊಂಡ್ ಬಿಡ್ಬೇಕು, ಪಾಸ್ ಆಗ್ಲಿ ಅಥವಾ ಅದು ಫೇಲ್ ಆಗ್ಲಿ ನಾವು ರೊಕ್ಕ ಮಾಡ್ಕೊಂಡ್ ಬಿಡ್ಬೇಕು ಅನ್ನುವಂತ ವಿಚಾರದಲ್ಲಿ ಡೈರೆಕ್ಟರ್ಗಳು ಕುಂತ್ಬಿಟ್ಟಿದ್ದಾರೆ. ಆದ್ರೆ ಗಿಲ್ಲಿ ಇರುವಂತ ಬಿಸಿ ಶೆಡ್ಯೂಲ್ ಒಳಗಡೆ ಆತ ಯಾವ ಕಡೆ ಹೋಗ್ಬೇಕು, ಈ ಕಡೆ ಸಿನಿಮಾಗೆ ಹೋಗ್ಬೇಕಾ ಅಥವಾ ಈ ಕಡೆ ಕಾರ್ಯಕ್ರಮಗಳಿಗೆ ಹೋಗ್ಬೇಕಾ, ಈ ಕಡೆ ಅಭಿಮಾನಿಗಳಿಗೆ ಭೇಟಿ ಆಗಬೇಕಾ, ಇಲ್ಲ ಮನೆಯವರಿಗೆ ಟೈಮ್ ಕೊಡ್ಬೇಕಾ ಅಂತ ಗೊತ್ತಾಗದೆ ತಲೆ ಕೈ ಇಟ್ಕೊಂಡು ಕುಂತ್ಕೊಂಡ್ ಬಿಟ್ಟಿದ್ದಾನೆ. ಸೊ ಇದು ಎಲ್ಲದರ ಮಧ್ಯೆ ಈ ಕಡೆ ಕೆಲವೊಂದಿಷ್ಟು ಸ್ಟಾರ್ ನಟರುಗಳಾಗಿರ್ಬೋದು, ಕೆಲವೊಂದಿಷ್ಟು ಸ್ಟಾರ್ ಡೈರೆಕ್ಟರ್ಸ್ ಆಗಿರ್ಬೋದು, ಇವತ್ತು ಸಿನಿಮಾ ಆಫರ್ಗಳನ್ನ ಕೊಡೋದ್ರ ಮುಖಾಂತರ ಇವತ್ತು ಎಲ್ಲೆಡೆಯೂ ಗಿಲ್ಲಿಯನ್ನ ಸುದ್ದಿಯನ್ನ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತ ಅಂದ್ರೆ, ಗಿಲ್ಲಿ ಒಂದು ಸಿನಿಮಾ ಆಫರ್ ಕೊಡಬೇಕು, ಆತನ ಜೊತೆ ನಾವು ಒಂದು ಸಿನಿಮಾ ಮಾಡಬೇಕು, ನಾವು ಬರೆದಿರುವಂತ ಕತೆಗೆ ಅದಕ್ಕೆ ಸೂಟ್ ಆಗೇ ಆಗ್ತದೆ, ಬರಿಬೇಕು, ಕತೆ ಬರೆದು ಗಿಲ್ಲಿಯನ್ನ ಆತನೊಂದಿಗೆ ನಾವು ಒಂದಿಷ್ಟು ಗೆಲ್ಬೇಕು ಅಂತಕ್ಕಂಥ ವಿಚಾರದೊಳಗೆ ಸ್ಟಾರ್ ಡೈರೆಕ್ಟರ್ಗಳು ಬಹಳ ಮಂದಿ ಕುಂತ್ಕೊಂಡ್ ಬಿಟ್ಟಿದ್ದಾರೆ. ಈ ವಿಚಾರದೊಳಗೆ ಮೊಟ್ಟ ಮೊದಲನೇದಾಗಿ ನೇರವಾಗಿ ಬಂದ್ಬಿಡ್ತೀನಿ. ತರುಣ್ ಸುಧೀರ್ ಅಂತಾನೆ ಹೇಳ್ಬಹುದು. ಅವರು ನಿಮ್ಮೆಲ್ಲರಿಗೂ ಗೊತ್ತಲೇ ಇರಬಹುದು, ಈಗಾಗಲೇ ಮಹಾನಟಿ ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿದ್ದಂತವರು ಮತ್ತು ಕಾಟೇರ ಸಿನಿಮಾವನ್ನು ಯಶಸ್ವಿಯಾಗಿ ಪ್ರದರ್ಶನ ಮಾಡಿದಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಕಾಟೇರ ಸಿನಿಮಾವನ್ನ ಮಾಡಿದಂತ ಮುಖಾಂತರ ಕಾಟೇರಮ್ಮನ ಆಶೀರ್ವಾದ ಪಡೆದಂತ ಬಹುದೊಡ್ಡ ಡೈರೆಕ್ಟರ್ ಅಂತಾನೆ ಹೇಳ್ಬಹುದು. ತರುಣ್ ಸುಧೀರ್ ಆಗಿರ್ಬೋದು, ಅವರ ಮತ್ತು ಅವರೊಂದಿಷ್ಟು ಅವ್ರ ಜೊತೆಗಿನ ಕೆಲವೊಂದಿಷ್ಟು ದೊಡ್ಡ ಡೈರೆಕ್ಟರ್ಸ್ ಆಗಿರ್ಬೋದು, ಅವರಿಗೆ ಪರಿಚಯ ಇರುವಂತ ಡೈರೆಕ್ಟರ್ಸ್ ಗಳು ಎಲ್ಲರೂ ಗಿಲ್ಲಿ ಅವರನ್ನ ಅವ್ರ ಸಿನಿಮಾ ಹೀರೋ ಆಗಿ ಮಾಡ್ಬೇಕಂತ ಪಣ ತೊಟ್ಬಿಟ್ಟಿದ್ದಾರೆ. ಆದ್ರೆ ಗಿಲ್ಲಿ ಹೀರೋ ಸೆಂಟಿಮೆಂಟ್ ನಡೀತದಾ ಅಥವಾ ಅದು ವರ್ಕ್ ಆಗ್ತದಾ, ಅಥವಾ ಗಿಲ್ಲಿ ಅವರು ಯಾವ ರೀತಿಯಾಗಿ ಇರಬೇಕು, ಡೈಲಾಗ್ಸ್ ಅಥವಾ ಗಿಲ್ಲಿ ಯಾವ ರೀತಿಯಾಗಿ ಎಮೋಷನ್ ಅನ್ನ ಕೊಡಬೇಕು. ಸಿನಿಮಾ ಅಂತಂದ್ರೆ ಎಮೋಷನ್ ಇರ್ತದೆ, ಕಾಮಿಡಿ ಇರ್ತದೆ, ಹಾಗೆ ಲವ್ ಇರ್ತದೆ, ಮತ್ತೊಂದು ಇರ್ತದೆ, ಎಲ್ಲ ಇರುತ್ತೆ. ಆದ್ರೆ ಸಿನಿಮಾದೊಳಗೆ ಹೀಗಾಗಿ ಎಲ್ಲ ಕ್ಯಾರೆಕ್ಟರ್ಸ್ ಗಳಿಗೆ ಹೋಲುವಂತ ಒಬ್ಬ ವ್ಯಕ್ತಿ ಬೇಕು. ಗಿಲ್ಲಿ ಎಲ್ಲವನ್ನ ಮಾಡುವಂತ ಒಬ್ಬ ವ್ಯಕ್ತಿನ, ಹೌದು, ಎಲ್ಲವನ್ನ ಮಾಡುವಂತ ಒಬ್ಬ ಸಕಲ ಕಲಾವಲ್ಲಭ ಅಂತ ನಮಗೆಲ್ಲ ಗೊತ್ತಿದೆ, ಕರ್ನಾಟಕದ ಜನತೆಗೆ ಗೊತ್ತಿದೆ. ಹೌದು ಸ್ನೇಹಿತರೆ, ಆದ್ರೂ ಕೂಡ ಒಂದು ವಿಚಾರ ಏನಪ್ಪಾ ಅಂತ ಅಂದ್ರೆ, ಸಿನಿಮಾ ಸೂಪರ್ ಹಿಟ್ ಆಗ್ಬೇಕು. ಯಾಕಂತಂದ್ರೆ ಗಿಲ್ಲಿಗೆ ಇರುವಂತ ಕ್ರೇಜ್ ಸಿನಿಮಾಗೆ ಬಂದ್ಮೇಲೆ ಡಬಲ್ ಆಗ್ಬಹುದು, ಹೇಳಕ್ಕಾಗಲ್ಲ. ಬಟ್ ಹಂಗಾಗಿ ಗಿಲ್ಲಿ ವಿಚಾರ ಏನಪ್ಪಾ ಅಂತ ಅಂದ್ರೆ, ಇವತ್ತು ನೀವು ನೋಡ್ತಿರ್ಬೋದು, ಗಿಲ್ಲಿ ಎಲ್ಲ ಕಡೆ ಕಾರ್ಯಕ್ರಮಗಳಲ್ಲೂ ಫುಲ್ ಬಿಸಿ ಇದ್ದಾರೆ. ಆತ ಮೊದಲು ಏನ್ ಮಾಡ್ತಾ ಇದ್ದ, ಶಾರ್ಟ್ ಫಿಲ್ಮ್ ಮಾಡ್ತಿದ್ದ, ಅದ ನಂತರ ಕಾಮಿಡಿ ಕಿಲಾಡಿಗೆ ಬಂದ, ಅದ್ರ ನಂತರ ಭರ್ಜರಿ ಬ್ಯಾಚುಲರ್ಸ್ಗೆ ಬಂದ, ಅದಾದ ನಂತರ ಬಿಗ್ ಬಾಸ್ಗೆ ಬಂದ. ಇವತ್ತು ಎಲ್ಲ ಕಡೆ ಗೆಚ್ಚಿ ಗಿಲ್ಲಿ ಅಂತ ಹವಾ ಮಾಡ್ಕೊಂಡ್ ಬಿಟ್ಟಿದ್ದಾನೆ. ಅಷ್ಟರ ಮಟ್ಟಿಗೆ ಗಿಲ್ಲಿ ಹೆಸರು ಮಾಡ್ಬಿಟ್ಟ. ಅದಕ್ಕಿಂತ ಮುಂಚೆ ಏನು ಮಾಡ್ಬಿಟ್ಟಿದ್ದ, ಬರೀ ಡೈಲಾಗ್ ಹೊಡಿತಿದ್ದ, ಶಾರ್ಟ್ ಫಿಲ್ಮ್ಸ್ ಗಳನ್ನ ಮಾಡಿ ನಲ್ಲಿ ಮೂಳೆ, ಪಿಒಟಿ, ರಾಮಾಚಾರ್ಯ ವೆಡ್ಸ್, ಮಾರ್ಗ್ರೆಟ್, ಅದ ನಂತರ ರೋಡ್ ಸೈಡ್ ರಂಗನಾಥ, ಏನು ಒಂದೊಂದು ಟೈಟಲ್ ನೋಡಿದ್ರು ದಂಗಾಗ್ಬೇಕು ನೀವು. ಆಮೇಲೆ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಟಿಕ್ ಟಾಕ್, ತೀಟೆ, ಆನ್ಲೈನ್ ಚಾಪ್ಟರ್ ಅಂತಕ್ಕಂಥ ಫಿಲ್ಮ್ ಗಳನ್ನ ಮಾಡಿ 8 ಶಾರ್ಟ್ ಫಿಲ್ಮ್ ಗಳನ್ನ ಮಾಡಿದ್ದಾನೆ. ಒಂದಕ್ಕೊಂದು ಟಾಪ್ ಇದೆ, ಎಲ್ಲ ಹೆಚ್ಚಾಗಿ ಓಡ್ತಾ ಇದೆ. ಹೌದು, ಬಿಗ್ ಬಾಸ್ ಗೆ ಬಂದ್ಮೇಲೆ ಇನ್ನಷ್ಟು ಹೆಚ್ಚಾಗಿ ಅವು ಮುಂದೆ ಹೋಗ್ತಾ ಇವೆ. ಹಾಗೆ ಒಂದು ಉಸಿರು ಬಿಡದಂಗೆ ಡೈಲಾಗ್ ಗಳನ್ನ ಹೇಳುವಂಥದ್ದು, ಮಾತಿಗೆ ಟಕರ್ ಕೊಡ್ತಕ್ಕಂಥದ್ದು, ಏನು ಆಕ್ಷನ್ ನೋಡ್ಬೇಕು, ಆ ಕಣ್ಗಳ ಭಾವನೆ ನೋಡ್ಬೇಕು, ಏನು ಕಲಾವಲ್ಲಭ ಅಂತಾನೆ ಹೇಳ್ಬೋದು. ವಿಚಾರದಲ್ಲಿ ಬೆಂಕಿ ಇದ್ದಾನೆ, ಬೆಂಕಿ ಆಕ್ಟಿಂಗ್ ಮಾಡ್ತಿದ್ದಾನೆ. ಆದ್ರೆ ಅತಿ ದೊಡ್ಡ ಡೈರೆಕ್ಟರ್ಗಳು ಕಾಯ್ದು ಕೂತಿದ್ದಾರೆ, ಕಾವ್ಯನ ಸಿನಿಮಾಗೆ ಹಾಕಿ, ಗಿಲ್ಲಿನ ಹಾಕಿ ಸಿನಿಮಾ ಮಾಡ್ಬೇಕು ಅಂತ. ನಕ್ಕಿ ಸಿನಿಮಾ ಮಾಡಿದ್ರೆ ಇದು 100% ದುಡ್ಡು ಮಾಡುತ್ತೆ, 100% ಓಡುತ್ತೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ತರುಣ್ ಸುಧೀರ್ ಅವ್ರ ಬಗ್ಗೆ ಹೇಳ್ಬೋದು, ಅವರೊಂದು ಆಫರ್ ಬಂದಿದೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾವುದೋ ಒಂದು ಇಂಟರ್ವ್ಯೂ ನಲ್ಲಿ ಮಾತಾಡಿರುವ ಸಂದರ್ಭದಲ್ಲಿ ಗಿಲ್ಲಿ ಖಾಲಿ ಕುಂದಿರಬಾರ್ದು, ಅವನಿಗೆ ಸದ್ಯ ಇರುವಂತ ಕ್ರೇಜ್ಗೆ ಅವನು ಬೆಳಿಬೇಕು, ಅವನ ಜೊತೆ ನಾನು ಕೆಲವೊಂದಿಷ್ಟು ಸಿನಿಮಾ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ ತರುಣ್ ಸುಧೀರ್ ಅವರು. ಹೌದು ಸ್ನೇಹಿತರೆ, ಈ ವಿಚಾರದೊಳಗೆ ಅವರ ತರುಣ್ ಸುಧೀರ್ ಸಿದ್ಧರು ಅಂತ ಹೇಳಿದ್ದಾರೆ. ಈ ಮಾತಿನ ಬಗ್ಗೆ ನಮ್ಮ ಮುಂದೆ ಮಾತನಾಡಕ್ಕೆ ನಾನು ಏನ್ ಹೇಳ್ತಕ್ಕೆ ಇಷ್ಟಪಡ್ತೀನಪ್ಪ ಅಂತ ಅಂದ್ರೆ, ಈಗ ಗಿಲ್ಲಿ ಆಲೋಚನೆ ಏನಿದೆಯಪ್ಪ ಅಂತ ಅಂದ್ರೆ, ಇವಾಗ ನನಗಿರುವಂತ ಕ್ರೇಜ್, ಕರುನಾಡ ಜನ ಕೊಟ್ಟಿರುವಂತ ಆಶೀರ್ವಾದ, ಕರುನಾಡ ಜನರ ವಿಶ್ವಾಸ ಪ್ರೀತಿಯನ್ನ ನಾನು ಬೆಳೆಸ್ಕೊಂಡು ಹೋಗ್ಬೇಕು. ಈ ಪ್ರೀತಿನ ನಾನು ಹಿಂಗೆ ಉಳಿಸಬೇಕು, ನನ್ನ ಸಿನಿಮಾ ಹಿಟ್ ಆಗ್ಬೇಕು,
ಇಲ್ಲ ಫ್ಲಾಪ್ ಆಗಬಾರ್ದು, ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾನೆ, ವಿಚಾರ ಮಾಡ್ತಿದ್ದಾನೆ. ಈ ರೀತಿ ಸಿನಿಮಾ ಮಾಡಬೇಕು, ಸಿನಿಮಾ ಮಾಡಿದ್ರೆ ನಾನೇ ಡೈರೆಕ್ಟರ್ ಆಗ್ಬೇಕಾ ಅಥವಾ ನನಗೆ ಕತೆ ಬೇರೆಯವರು ಬರಿಬೇಕಾ, ನಾನು ಡೈಲಾಗ್ ಬರಿಬೇಕಾ, ಹೆಂಗೆ ಮಾಡ್ಲಿ ಅಂತಕ್ಕಂಥ ಜನರ ಪ್ರೀತಿಯ ನಾನು ಹೇಗೆ ಉಳಿಸಿಕೊಳ್ಳಕ್ಕೆ ಒಂದು ಪ್ರಯತ್ನವನ್ನ ಮಾಡ್ಬೇಕಂತಕ್ಕಂಥ ಜವಾಬ್ದಾರಿಯನ್ನ ಇಲ್ಲಿ ಗಿಲ್ಲಿ ಅವರು ಹೊತ್ಕೊಂಡು ಬಿಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಈಗ ಎಲ್ಲೇ ಹೋದ್ರು ಗಿಲ್ಲಿಗೆ ಅಭಿಮಾನಿಗೋಸ್ಕರ ಎಲ್ಲಿ ಓಡಿ ಓಡಿ ಹಿಂದೆ ಜನ ಅವರ ಹಿಂದೆ ಬರ್ತಾ ಇದ್ದಾರೆ. ಹೌದು, ಇಷ್ಟೆಲ್ಲ ಜನ ಬೆಂಬಲ ಇದ್ದು ನಾನು ಯಾವುದೋ ಒಂದು ರೀತಿಯ ಫಿಲ್ಮ್ ಅನ್ನ ಮಾಡಿದ್ರೆ ಅದು ಓಡ್ಲಿಲ್ಲ ಅಂತಂದ್ರೆ ನನಗೆ ತುಂಬಾನೇ ಒಂದು ಕಷ್ಟ ಆಗುತ್ತೆ. ಹಾಗೆ ನನ್ನ ಫ್ಯಾನ್ಸ್ಗಳ ಒಂದು ಅಭಿಮಾನವನ್ನ ನಾನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಕನಸಿದೆ ಅಂತ ಕೂಡ ಅವರು ತರುಣ್ ಸುಧೀರ್ ಅವ್ರ ಮುಂದೆ ಹೇಳಿದ್ದಾರೆ. ನಾನು ಒಬ್ಬೊಳ್ಳೆಯ ಡೈರೆಕ್ಟರ್ ಆಗಬೇಕು ಅಂತಕ್ಕಂಥ ಆಸೆ ಇದೆ ಅಂತಕ್ಕಂಥದ್ದನ್ನ ಗಿಲ್ಲಿ ಅವರು ಹೇಳಿದ್ದಾರೆ. ಹಾಗೆಯೇ ತರುಣ್ ಸುಧೀರ್ ಅವರು ನೀನು ಹಾಗೆ ಆಗ್ತೀಯ, ಖಂಡಿತ ನಿನ್ನ 100% ಶ್ರಮವನ್ನ ಹಾಕು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ತರುಣ್ ಸುಧೀರ್ ಅವರು ಅವರನ್ನೇನು ಬೆಳೆಸ್ಕೊಳ್ತಾ ಇಲ್ಲ. ತರುಣ್ ಸುಧೀರ್ ಅವರು ಅಂತಂದ್ರೆ ಒಬ್ಬ ಒಳ್ಳೆಯ ಡೈರೆಕ್ಟರ್ ಅಂತಾನೆ ಹೇಳ್ಬೋದು. ಈಗಾಗಲೇ ನೀವು ಅವರ ಸಿನಿಮಾಗಳು ಸೂಪರ್ ಹಿಟ್ ಆಗಿರೋದನ್ನ ನೋಡಿರ್ಬೋದು. ಚೌಕ ಆಗಿರ್ಬೋದು, ಕಾಟೇರ್ ಆಗಿರ್ಬೋದು, ಹಾಗೆ ಮತ್ತೊಂದಷ್ಟು ಸಿನಿಮಾಗಳು ಇವೆ. ಎಲ್ಲ ಸಿನಿಮಾಗಳು ಕೂಡ ರಾಬರ್ಟ್ ಆಗಿರ್ಬೋದು, ಕಾಟೇರ್ ಆಗಿರ್ಬೋದು, ಹಲವಾರು ಸಿನಿಮಾಗಳು ಹಿಟ್ ಸಿನಿಮಾಗಳೇ. ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ಸಿನಿಮಾಗಳು ಕೂಡ ಒಂದು ಹಿಟ್ ಸಿನಿಮಾಗಳಂತಾನೆ ಹೇಳ್ಬೋದು. ಅವರ ಡೈರೆಕ್ಷನ್ ದಲ್ಲಿ ಬರ್ತದಪ್ಪ ಅಂತಂದ್ರೆ ಒಂದು ಒಳ್ಳೆ ಒಂದು ಸಿನಿಮಾನೇ ಇರುತ್ತೆ, ಕತೆ ಚೆನ್ನಾಗಿರುತ್ತೆ. ಅದಕ್ಕಾಗಿ ಗಿಲ್ಲಿ ಅವರು ಏನಿದೆ, ಗಿಲ್ಲಿ ಅವರು ಈ ಒಂದು ತರುಣ್ ಸುಧೀರ್ ಅವರ ಡೈರೆಕ್ಷನ್ ದಲ್ಲಿ ಒಂದು ನಟನಾದ್ರೆ ತುಂಬಾ ಒಳ್ಳೆಯದು ಅಂತಕ್ಕಂಥ ಮಾತು ಎಲ್ಲೆಡೆ ಸುದ್ದಿ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಸ್ಟೇಟಸ್ ಒಳಗೆ ಇಂದಿನ ಜನಮಾನದೊಳಗೆ ಯಾವ ರೀತಿ ಆಗಿದೆಯಪ್ಪ ಅಂತ ಅಂದ್ರೆ ಆ ಒಂದು ಡೈಲಾಗ್ಗಳು ತುಂಬಾನೇ ಹಿಟ್ ಆಗಬೇಕು. ಆ ಫಿಲ್ಮ್ ನಲ್ಲಿರುವಂತವು, ಆ ಫಿಲ್ಮ್ ನಲ್ಲಿರುವಂತಹ ಡೈಲಾಗ್ ಗಳನ್ನ ಎಲ್ಲರೂ ಕೂಡ ಸ್ಟೇಟಸ್ ಸ್ಟೋರಿ ಹಾಕಿ ಆ ಒಂದು ಇದರ ಮೇಲೆ, ಆ ಒಂದು ಸಿನಿಮಾದ ಮೇಲೆ ಹೈಪ್ ಅನ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥ ಮಾತುಗಳು ಇಲ್ಲಿ ಕೇಳಿ ಬರ್ತಾ ಇವೆ. ಹಾಗೆ ಆದ್ರೆ ಗಿಲ್ಲಿ ಅವರು ಯಾವ ರೀತಿ ಒಂದು ಆಶಯವನ್ನ ಪಡ್ತಾ ಇದ್ದಾರೆಪ್ಪ ಅಂತಂದ್ರೆ ನಾನು ನಿರ್ದೇಶಕನಾಗಬೇಕು ಅಂತಕ್ಕಂಥ, ಡೈರೆಕ್ಟರ್ ಆಗಬೇಕು ಅಂತಕ್ಕಂಥ ಒಂದು ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ಆದ್ರೆ ಇಲ್ಲಿ ತರುಣ್ ಸುಧೀರ್ ಹಾಗೆ ಇನ್ನೊಂದಿಷ್ಟು ಡೈರೆಕ್ಟರ್ಸ್ ಗಳ ವಿಚಾರ ಏನಿದೆ ಅಪ್ಪ ಅಂತಂದ್ರೆ ಗಿಲ್ಲಿ ಹಾಗೆ ಕಾವ್ಯ ಅವರ ಕ್ರೇಜ್ ತುಂಬಾನೇ ಇದೆ. ಇವರಿಬ್ಬರನ್ನ ಹಾಕೊಂಡು ಒಂದು ಫಿಲ್ಮ್ ಮಾಡ್ಬೇಕು ಅಂತಕ್ಕಂಥ ಆಸೆ ತುಂಬಾ ಇದೆ. ಹೌದು ಸ್ನೇಹಿತರೆ, ಈ ಒಂದು ಆಸೆಗೆ ಉಳಿಸ್ಕೊಂಡು ಹೋಗ್ತಾರೆ ಗಿಲ್ಲಿ ಅವರು. ಇದೇ ರೀತಿಯ ಜನಬೆಂಬಲ ಉಳಿಯುತ್ತಾ ಅಥವಾ 4 ದಿನದ ಬಿಗ್ ಬಾಸ್ ಹವಾ ಅಂತಕ್ಕಂಥದ್ದು ಈ ತಿಂಗಳಿಗೆ ಮತ್ತೆ ಗಿಲ್ಲಿ ಅವರನ್ನ ಮರಿತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಈಗ ಗಿಲ್ಲಿ ಅವರ ಕೆಲವೊಂದಿಷ್ಟು ಸಿನಿಮಾಗಳು ಫ್ಲಾಪ್ ಆಗಿವೆ. ಈಗ ಸದ್ಯಕ್ಕೆ 2 ಸಿನಿಮಾಗಳನ್ನ ಗಿಲ್ಲಿ ಅವರು ಮಾಡಿದ್ರು. ಆ 2 ಸಿನಿಮಾಗಳು ಫ್ಲಾಪ್ ಆಗಿದೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ನಲ್ಲಿ ಇಷ್ಟೊಂದು ಕ್ರೇಜ್ ಕೊಟ್ಟಂತಹ ಗಿಲ್ಲಿಗೆ ಯಾಕೆ ಸಿನಿಮಾದಲ್ಲಿ ಜನರು ಬೆಂಬಲವನ್ನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಒಂದು ದಂಗಾಗ್ಬಿಟ್ಟಿದೆ. ಈ ರೀತಿಯ ಮಾಹಿತಿಗಳನ್ನ ತಿಳಿದು ಬಂದು ನೋಡಿದ ಮೇಲೆ ಬಿಗ್ ಬಾಸ್ ದ 4 ದಿನದ ಹವಾ ಅಂತಕ್ಕಂಥ ಮಾತುಗಳು ಎಲ್ಲೆಡೆ ಕೇಳಿ ಬರ್ತಾ ಇವೆ. ನನ್ನ ಕ್ರೇಜ್ ಬೇರೆ, ನನ್ನ ರೀತಿಯೇ ಬೇರೆ, ನನ್ನ ಆಲೋಚನೆ ಬೇರೆ ರೀತಿಯಾಗಿ ಮಾಡ್ತೀನಿ ಅಂತಕ್ಕಂಥದನ್ನ ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ನಾನು ಡೈರೆಕ್ಷನ್ ಅನ್ನ ಮಾಡೇ ಮಾಡ್ತೀನಿ, ನಾನು ಖಂಡಿತವಾಗಿಯೂ ಬಿಡಲ್ಲ ಅಂತಕ್ಕಂಥ ಮಾತನ್ನ ತರುಣ್ ಸುಧೀರ್ ಅವರಿಗೆ ಹೇಳಿದ್ದಾರೆ. ಹಾಗೆ ತರುಣ್ ಸುಧೀರ್ ಒಳ್ಳೇದಾಗ್ಲಿ, ಎಲ್ಲ ಚೆನ್ನಾಗಿರುತ್ತೆ, ನಾನು ನಿನ್ನ ಹಿಂದೆ ಇರ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ತರುಣ್ ಸುಧೀರ್ ಅವರು ಹೇಳಿದ್ದಾರೆ. ಅದಕ್ಕೂ ಮುನ್ನ ಇಲ್ಲಿ ತರುಣ್ ಸುಧೀರ್ ಹೇಳಿದ್ದೇನಪ್ಪಾ ಅಂತಂದ್ರೆ ಮೊದಲು ನಟನೆಯನ್ನ ಮಾಡು, 1-2 ಫಿಲ್ಮ್ ಆದ್ಮೇಲೆ ನೀನು ಸ್ಕ್ರಿಪ್ಟ್ ಅನ್ನ ಬರಿ, ನಾನು ನಿಮ್ಗೆ ಸಹಾಯವನ್ನ ಮಾಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಬೇಕಾಗಿರೋದು ನಿರ್ದೇಶಕರು, ಡೈರೆಕ್ಟರ್ಸ್ ಗಳೇ. ನಟರ ಬೇಡಿಕೆ ತುಂಬಾನೇ ಇದೆ, ಆದ್ರೆ ನಿರ್ದೇಶಕರು ಯಾರು ಇಲ್ಲ. ಒಂದು ಒಳ್ಳೆ ನಿರ್ದೇಶಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ತರುಣ್ ಸುಧೀರ್ ಅವರು ಹೇಳಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸುತ್ತೆ, ಗಿಲ್ಲಿ ನಟನಾದ್ರೆ ಒಳ್ಳೇದಾ, ನಿರ್ದೇಶಕನಾದ್ರೆ ಒಳ್ಳೇದಾ ಅಂತಕ್ಕಂಥ ಮಾತನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.